ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತು ನಾವು ದ ಟೈಗರ್ ಆ್ಯಂಡ್ ದ ಡೀರ್, ಹುಲಿ ಮತ್ತು ಜಿಂಕೆ ಅನ್ನುವಂತಹ ಪದ್ಯದ ಕನ್ನಡದಲ್ಲಿ ಅರ್ಥವನ್ನು ತಿಳಿಯುತ್ತಾ ಸಾಗೋಣ ಬನ್ನಿ. ಮೊದಲಿಗೆ ನಾವು ನೋಡೋಣ ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿ. ಈ ಒಂದು ಪದ್ಯವನ್ನು ಆರಂಭಿಸುವುದಕ್ಕಿಂತ ಮುಂಚೆ ಮೊದಲು ನಾವು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟ ಒಂದು ಚಟುವಟಿಕೆಯನ್ನು ನೋಡೋಣ. ಮೊದಲು ಒಬ್ಬ ವ್ಯಕ್ತಿಯ ಹೇಳಿಕೆಯನ್ನು ಕೊಡಲಾಗಿದೆ, ಒಬ್ಬ ಕವಿಯ ಹೇಳಿಕೆ. ಇದು ಜಾನ್ ಕಿಟ್ಸ್ ಅವರು ಹೇಳಿರ್ತಕ್ಕಂಥದ್ದು. ಎ ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್ ಅಂತ ಹೇಳ್ತಾರೆ. ಸೌಂದರ್ಯದ ಒಂದು ವಸ್ತು ಯಾವಾಗಲೂ ನಮಗೆ ಸಂತೋಷವನ್ನು ತರುತ್ತದೆ ಅಥವಾ ಸಂತೋಷವನ್ನು ಕೊಡುತ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಜಾನ್ ಕಿಟ್ಸ್ ರವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಅ ಥಿಂಗ್ ಆಫ್ ಬ್ಯೂಟಿ ಅಂತಂದರೆ ಒಂದು ಸೌಂದರ್ಯದ ವಸ್ತು, ಅದು ಯಾವಾಗಲೂ ನಮಗೆ ಸಂತೋಷವನ್ನು ಕೊಡುತ್ತದೆ ಅನ್ನೋದಕ್ಕೆ ಈಸ್ ಅ ಜಾಯ್ ಫಾರ್ ಎವರ್ ಅಂತ ಇಲ್ಲಿ ಜಾನ್ ಕಿಟ್ಸ್ ರವರು ಹೇಳ್ತಾರೆ. ಇನ್ನು ಅನಿಮಲ್ಸ್ ಹ್ಯಾವ್ ಅ ಮಚ್ ಬೆಟರ್ ಆ್ಯಟಿಟ್ಯೂಡ್ ಟು ಲೈಫ್ ಆ್ಯಂಡ್ ಡೆತ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಇಲ್ಲಿ ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ಹೋಲಿಕೆ ಮಾಡಲಾಗಿದೆ. ಆ ಹೋಲಿಕೆಯ ಪ್ರಕಾರ ಪ್ರಾಣಿಗಳು ಹ್ಯಾವ್ ಅ ಮಚ್ ಬೆಟರ್ ಆ್ಯಟಿಟ್ಯೂಡ್ ಅಂದರೆ ಮನೋಭಾವ ಅಂತ ಅರ್ಥ ಆಗುತ್ತೆ. ಇಲ್ಲಿ ಜೀವನ ಮತ್ತು ಮರಣದ ಏನು ಮನೋಭಾವ ಇದೆ ಈ ಪ್ರಾಣಿಗಳು ಅಥವಾ ಮನುಷ್ಯನಿಗೆ, ಅದರಲ್ಲಿ ಪ್ರಾಣಿಗಳು ಮಾತ್ರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಬೆಟರ್ ಆ್ಯಟಿಟ್ಯೂಡನ್ನು ಅಂದರೆ ಉತ್ತಮವಾಗಿರ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರುತ್ತವೆ ಜೀವನ ಮತ್ತು ಸಾವಿನ ಬಗ್ಗೆ ಅಂತ ಹೇಳ್ತಾರೆ. ಮನುಷ್ಯರಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಅತ್ಯುತ್ತಮ ಒಂದು ಮನೋಭಾವವನ್ನು ಹೊಂದಿರ್ತಾವಂತ ಹೇಳ್ತಾರೆ. ದೇ ಸೆನ್ಸ್ ದ ಡೆತ್ ವೆನ್ ಟೈಮ್ ಅಪ್ರೋಚಸ್. ಇಲ್ಲಿ ಆ ಪ್ರಾಣಿಗಳು ಸಾವು ಸಂಭವಿಸುವ ಸಮಯವನ್ನು ಏನು ಮಾಡ್ತವೆ? ಸೆನ್ಸ್ ಮಾಡ್ತವೆ. ದೇ ಸೆನ್ಸ್ ದ ಡೆತ್ ವೆನ್ ಟೈಮ್ ಅಪ್ರೋಚಸ್. ಸಾವು ಯಾವಾಗ ಬರುತ್ತೆ ಆ ಒಂದು ವಿಚಾರವನ್ನು ಸಾವು ಸಮೀಪಿಸುತ್ತಿದೆ ಅಂತಕ್ಕಂಥ ವಿಚಾರ ಅವುಗಳಿಗೆ ತಿಳಿಯುತ್ತೆ ಅಂತ ಹೇಳ್ತಾರೆ. ಸಿ ದಿಸ್ ಪಿಕ್ಚರ್ ಅಂತ ಹೇಳ್ತಾರೆ. ಇಲ್ಲೊಂದು ಪಿಕ್ಚರನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರ್ನಲ್ಲಿ ಒಂದು ಜಿಂಕೆ ನೀರನ್ನು ಕುಡಿತಾ ಇದೆ. ಅಲ್ಲಿ ಆ ಪೊಟರಲ್ಲಿ ಅಡಿಕೊಂಡಿರತಕ್ಕಂತಹ ಒಂದು ಹುಲಿ ಏನು ಮಾಡ್ತಾ ಇದೆ? ಅದರ ಒಂದು ಬೇಟೆಗಾಗಿ ಅದು ಹೊಂಚು ಹಾಕ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ವಿಚಾರಕ್ಕೆ ಬರೋಣ. ದ ಕಾನ್ಸೆಪ್ಟ್ ಆಫ್ ಗುಡ್ ಆ್ಯಂಡ್ ಇವಿಲ್. ಇಲ್ಲಿ ಒಂದು ಪರಿಕಲ್ಪನೆ ಇದೆ, ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತಕ್ಕಂಥ ಏನು ಪರಿಕಲ್ಪನೆ ಇದೆ. ಇಲ್ಲಿ ಕಾನ್ಸೆಪ್ಟ್ ಏನಿದೆ? ರೈಟ್ ಆ್ಯಂಡ್ ರಾಂಗ್, ಸರಿ ಮತ್ತು ತಪ್ಪು. ಇನ್ನೋಸೆಂಟ್ ಆ್ಯಂಡ್ ಕ್ರೂಯಲ್, ಮುಗ್ಧ ಮತ್ತು ಕ್ರೂರ. ಲೈಫ್ ಆ್ಯಂಡ್ ಡೆತ್, ಜೀವನ ಮತ್ತು ಮರಣ. ಈ ಮುಂತಾದ ವಿಚಾರಗಳು ಆಫ್ ಹ್ಯೂಮನ್ ವರ್ಲ್ಡ್, ಇವೆಲ್ಲ ಮಾನವ ಜಗತ್ತಿನ ಒಂದಿಷ್ಟು ವಿಚಾರಗಳು. ಡು ನಾಟ್ ಅಪ್ಲೈ ಟು ದ ವರ್ಲ್ಡ್ ಆಫ್ ದ ವೈಲ್ಡ್. ಇವು ಈ ವೈಲ್ಡ್ ಏನು ಲೈಫ್ ಇದೆ, ವರ್ಲ್ಡ್ ಆಫ್ ವೈಲ್ಡ್ ಅಂತಂದರೆ ಈ ಮೃಗಜೀವಿಗಳು ಅಂತಂದರೆ ಕಾಡಿನ ಪ್ರಾಣಿಗಳಿದ್ದಾವೆ, ಅವುಗಳಿಗೆ ಇದು ಅಪ್ಲೈ ಆಗಲ್ಲ, ಇದು ಅವರಿಗೆ ಸರಿ ಹೊಂದಲ್ಲ. ರೀಡ್ ದ ಪೋಯಮ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಥೀಮ್ ಅಂತ ಹೇಳ್ತಾರೆ. ಈ ಒಂದು ಪೋಯಮನ್ನು ನಾವು ಓದೋಣ ಮತ್ತು ಅಲ್ಲಿ ಕೊಟ್ಟಿರ್ತಕ್ಕಂಥ ಥೀಮನ್ನು, ವಿಚಾರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನಾಗಿ ಕವಿ ಹೇಳ್ತಾ ಇದ್ದಾರೆ ಇಲ್ಲಿ ಬ್ರಿಲಿಯಂಟ್ ಅಂತಂದರೆ ಹೊಳೆಯುವ ಅಂತ ಅರ್ಥವನ್ನು ಕೊಡುತ್ತದೆ. ಕ್ರೌಚಿಂಗ್ ಅಂತಂದರೆ ಮುದುಡಿ ಕುಳಿತ ಅನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಆಮೇಲೆ ಸ್ಲೌಚಿಂಗ್ ಅಂತಂದರೆ ಇಲ್ಲಿ ನೀವು ತಿಳ್ಕೋಬೇಕು, ತೂಗಾಡುತ್ತಾ ನಡೆದ. ವಾಟ್ ಕ್ರೆಪ್ಟ್ ಅಂದರೆ ಇಲ್ಲಿ ನುಸುಳಿ ಬರುತ್ತಿರುವುದು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಮೊದಲನೆಯ ಒಂದು ಸ್ಟ್ಯಾಂಜಾವನ್ನು ಸಂಪೂರ್ಣವಾಗಿ ಹುಲಿಯ ವರ್ಣನೆಗಾಗಿ ಇಲ್ಲಿ ಕವಿ ಬಳಕೆ ಮಾಡಿದ್ದಾರೆ. ಬ್ರಿಲಿಯಂಟ್ ಅಂತ ಹೇಳಿ ಯಾರನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದರೆ ಹುಲಿಯನ್ನು. ಹೊಳೆಯುವಂತಹ ಹುಲಿ ಮುದುಡಿ ಕುಳಿತುಕೊಳ್ಳುತ್ತದೆ. ಎದಕ್ಕಾಗಿ ಅಂತಂದರೆ ಜಿಂಕೆಯನ್ನು ಬೇಟೆಯಾಡುವುದಕ್ಕಾಗಿ. ಕ್ರೌಚಿಂಗ್ ಅಂತಂದರೆ ಮುದುಡಿ ಕುಳಿತುಕೊಳ್ಳುತ್ತದೆ. ಆ್ಯಂಡ್ ಸ್ಲೌಚಿಂಗ್ ತೂಗಾಡುತ್ತಾ ನಡೆಯುತ್ತದೆ. ವಾಟ್ ಕ್ರೆಪ್ಟ್ ಏನು ನುಸುಳಿ ಬರುತ್ತಿದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕತ್ತಾರೆ. ಮುಂದುವರೆದುಬಿಟ್ಟು ವಾಟ್ ಕ್ರೆಪ್ಟ್ ಥ್ರೂ ದ ಗ್ರೀನ್ ಹಾರ್ಟ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಏನು ನುಸುಳಿ ಬರ್ತಾ ಇದೆ ಈ ಹಸಿರು ಕಾಡಿನ ಹೃದಯ ಭಾಗದಿಂದ ಅಂತ ಹೇಳ್ತಾರೆ, ಅಥವಾ ಕಾಡಿನ ಹಸಿರು ಮಧ್ಯಭಾಗದ ಮೂಲಕ ಅಂತಲೂ ಸಹಿತ ಇದು ಅರ್ಥವನ್ನು ಕೊಡುತ್ತದೆ. ಗ್ಲೀಮಿಂಗ್ ಅಂತಂದರೆ ಹೊಳೆಯುವ ಕಣ್ಣುಗಳು.
ಗ್ಲೀಮಿಂಗ್ ಐಸ್, ಇಲ್ಲಿ ಗ್ಲೀಮಿಂಗ್ ಐಸ್ ಅಂತಂದರೆ ಹೊಳೆಯುವ ಕಣ್ಣುಗಳು. ಆ್ಯಂಡ್ ಮೈಟಿ ಚೆಸ್ಟ್, ಹಾಗಂದರೆ ಬಲವಾದ ಎದೆ. ಆ್ಯಂಡ್ ಮತ್ತು ಸಾಫ್ಟ್ ಸೌಂಡ್ಲೆಸ್, ಸಾಫ್ಟ್ ಅಂದರೆ ಮೃದುವಾಗಿರುವಂತಹ, ಸೌಂಡ್ಲೆಸ್ ಅಂತಂದರೆ ಶಬ್ದವೇ ಇಲ್ಲದಂತಹ. ಪಾಸ್ ಆಫ್ ಗ್ರ್ಯಾಂಡ್ಯೂರ್ ಅಂತ ಹೇಳ್ತಾರೆ. ಫಾವ್ಸ್ ಅಂತಂದರೆ ಇಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಪಂಜುಗಳು, ಆ ಹುಲಿ ಹೊಂದಿರುವಂತಹ ಮೃದುವಾದ ಪಂಜುಗಳು ಅಂತ ಹೇಳ್ತೇವೆ. ಸಾಫ್ಟ್ ಆ್ಯಂಡ್ ಸೌಂಡ್ಲೆಸ್ ಫಾಸ್ ಅಂತ ಹೇಳ್ತಾರೆ. ಆಮೇಲೆ ಆ್ಯಂಡ್ ಗ್ರ್ಯಾಂಡ್ಯೂರ್ ಆ್ಯಂಡ್ ಮರ್ಡರ್. ಗ್ರ್ಯಾಂಡ್ಯೂರ್ ಅಂತಂದರೆ ಏನು ತಿಳ್ಕೋಬೇಕು, ಇಲ್ಲಿ ಗ್ರ್ಯಾಂಡ್ಯೂರ್ ಅಂತಂದರೆ ವೈಭವ ಮತ್ತು ಕೊಲೆಗೆ ಸಂಬಂಧಿಸಿದವು ಅಂತ ಹೇಳ್ತಾರೆ. ಇಲ್ಲಿ ಹುಲಿಯ ಬಗ್ಗೆ ಹೇಳಲಾಗುತ್ತಿದೆ. ಇದು ಈ ಹುಲಿಯ ವರ್ಣನೆ ಮಾಡಿದ್ದಾರೆ, ಅದು ಹೇಗಿದೆ. ಗ್ಲೀಮಿಂಗ್ ಐಸ್, ಹೊಳೆಯುವ ಕಣ್ಣುಗಳು. ಮೈಟಿ ಚೆಸ್ಟ್ ಅಂತಂದರೆ ಬಲವಾದಂತಹ ಎದೆ. ಸಾಫ್ಟ್ ಸೌಂಡ್ಲೆಸ್, ಸಾಫ್ಟ್ ಅಂದರೆ ಅದು ನಡೀತಿರಬೇಕಾದ್ರೆ ಮೃದುವಾಗಿರ್ತಕ್ಕಂತಹ ಶಬ್ದವೇ ಇಲ್ಲದಂತಹ ಅದರ ಪಂಜುಗಳು. ಹೆಂಗಿದಾವೆ ಅಂದರೆ ಗ್ರ್ಯಾಂಡ್ಯೂರ್, ತುಂಬ ವೈಭವಯುತವಾಗಿರ್ತಕ್ಕಂಥದ್ದು. ಜೊತೆಗೆ ಮರ್ಡರ್ ಅಂದರೆ ಇಲ್ಲಿ ಕೊಲೆಗೆ ಸಂಬಂಧಿಸಿರ್ತಕ್ಕಂಥ ವಿಚಾರ ಅಂತ ಇಲ್ಲಿ, ಅಥವಾ ಕೊಲೆ ಮಾಡಲಿಕ್ಕೆ ಈ ಹುಲಿ ಏನು ಮಾಡುತ್ತೆ ಅಂದರೆ ತನ್ನ ಪಾಸನ್ನು, ಪಂಜುಗಳನ್ನು ಬಳಸುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕತ್ತಾರೆ. ಇನ್ನು ಮುಂದುವರೆದುಬಿಟ್ಟು ದ ವಿಂಡ್ ಸ್ಲಿಪ್ಡ್ ಥ್ರೂ ದ ಲೀವ್ಸ್ ಆ್ಯಸ್ ಇಟ್ ಅಫ್ರೇಡ್ ಅಂತ ಹೇಳ್ತಾರೆ. ಇಲ್ಲಿ ದಿ ವಿಂಡ್ ಸ್ಲಿಪ್ಡ್ ಥ್ರೂ ದಿ ಲೀವ್ಸ್ ಆಫ್ ಇಫ್ ಅಫ್ರೇಡ್ ಅಂತಂತಂದರೆ ಗಾಳಿಯು ಎಲೆಗಳ ನಡುವೆ ಹೆದರಿದಂತೆ ಸದ್ದಿಲ್ಲದೆ ಸರಿದು ಹೋಯಿತು ಅಂತ ಹೇಳ್ತಾರೆ. ದ ವಿಂಡ್ ಅಂದರೆ ಬೀಸುವಂತಹ ಗಾಳಿ, ಸ್ಲಿಪ್ಡ್ ಥ್ರೂ ಅಂತಂದರೆ ಜಾರಿ ಹೋಗುವುದು, ದ ಲೀವ್ಸ್ ಅಂದರೆ ಎಲೆಗಳ ಮುಖಾಂತರ, ಆ್ಯಸ್ ಇಫ್ ಅಫ್ರೇಡ್ ಹೆದರಿದಂತೆ ಅಥವಾ ಸದ್ದಿಲ್ಲದಂತೆ ಏನು ಮಾಡುತ್ತೆ, ಆ ಗಾಳಿ ಸರಿದು ಹೋಗುತ್ತೆ. ಯಾವಾಗ, ಹುಲಿ ಬಂದಾಗ. ಲೆಸ್ಟ್ ಇಟ್ಸ್ ವಾಯ್ಸ್ ಆ್ಯಂಡ್ ದ ನಾಯ್ಸ್ ಆಫ್ ಇಟ್ಸ್ ಸ್ಟೆಪ್ಸ್ ಪರ್ಟರ್ಬ್ ಅಂತ ಹೇಳ್ತಾರೆ. ಅಂದರೆ ಲೆಸ್ಟ್ ಇಟ್ಸ್ ವಾಯ್ಸ್ ಆ್ಯಂಡ್ ದಿ ನಾಯ್ಸ್ ಆಫ್ ಇಟ್ಸ್ ಸ್ಟೆಪ್ಸ್ ಪರ್ಟರ್ಬ್ ಅಂತಂದರೆ ತನ್ನ ಶಬ್ದ ಮತ್ತು ಹೆಜ್ಜೆಯ ಸದ್ದು ತೊಂದರೆ ಕೊಡಬಾರದೆಂದು ಅದು ಬಹಳಷ್ಟು ಮೆಲ್ಲನೆ ಸಾಫ್ಟಾಗಿ ನಡ್ಕೊಂಡು ಬರ್ತಾ ಇರುತ್ತೆ ಆ ಹುಲಿ. ದ ಪಿಟಿಲೆಸ್ ಸ್ಪ್ಲೆಂಡರ್, ಪಿಟಿಲೆಸ್ ಸ್ಪ್ಲೆಂಡರ್ ಅಂದರೆ ಕರುಣೆ ಇಲ್ಲದ ಆ ವೈಭವವುಳ್ಳ ಹುಲಿಗೆ. ನೋಡು, ಆ ಹುಲಿಗೆ ಅದು ಕಾಡು ಮೃಗ, ಅದಕ್ಕೇನಿಲ್ಲ ಪಿಟಿನೆಸ್ ಅಂದರೆ ಪಿಟಿಲೆಸ್ ಅಂದರೆ ಕರುಣೆ ಇಲ್ಲಿರ್ತಕ್ಕಂಥದ್ದು, ಕರುಣೆ ಇಲ್ಲದೇ ಇರತಕ್ಕಂತಹ ಸ್ಪ್ಲೆಂಡರ್, ಅದು ವೈಭವ ಅಂತ ಹೇಳ್ತಾರೆ ಇಲ್ಲಿ ಕವಿ. ಹಾರ್ಡ್ಲಿ ಡೇರಿಂಗ್ ಟು ಬ್ರೀತ್, ಹಾರ್ಡ್ಲಿ ಉಸಿರಾಡಲು ಸಹ ಭಯಪಟ್ಟಿತ್ತು ಅಂತ ಹೇಳ್ತಾರೆ. ಪಿಟಿಲೆಸ್ ಸ್ಪ್ಲೆಂಡರ್ ಹಾರ್ಡ್ಲಿ ಡೇರಿಂಗ್ ಟು ಬ್ರೀತ್ ಅಂತಂದರೆ ಉಸಿರಾಟ ಮಾಡುವುದು ಸಹಿತ ಅದು ಭಯಪಟ್ಟಿತ್ತು. ಯಾವಾಗ, ಬೇಟೆಯಾಡುವುದಕ್ಕಿಂತ ಮುಂಚೆ ಅಂತ ಇಲ್ಲಿ ಹೇಳಲಾಗತ್ತೆ. ಅದೇ ತೆರನಾಗಿ ಬಟ್ ದ ಗ್ರೇಟ್ ಬೀಸ್ಟ್ ಕ್ರೌಚ್ಡ್ ಆ್ಯಂಡ್ ಕ್ರೆಪ್ಟ್, ಬಟ್ ದಿ ಗ್ರೇಟ್ ಬೀಸ್ಟ್ ಕ್ರೌಚ್ಡ್ ಆ್ಯಂಡ್ ಕ್ರೆಪ್ಟ್, ಆದರೆ ಆ ದೊಡ್ಡ ಪ್ರಾಣಿಯಾದ ಹುಲಿಯು ಮುದುಡಿ ಕುಳಿತಿತು ಮತ್ತು ನಿಧಾನವಾಗಿ ನುಸುಳಿತು ಅಂತ ಹೇಳ್ತಾರೆ. ಬಟ್ ದ ಗ್ರೇಟ್ ಬೀಸ್ಟ್ ಕ್ರೌಚ್ಡ್ ಆ್ಯಂಡ್ ಕ್ರೆಪ್ಟ್ ಅಂತಂದರೆ ಆ ದೊಡ್ಡದಾಗಿರ್ತಕ್ಕಂಥ ಪ್ರಾಣಿ ಮುದುಡಿ ಕುಳಿತುಕೊಂಡು ನಿಧಾನವಾಗಿ ನುಸುಳಿತು. ಆ್ಯಂಡ್ ಕ್ರೌಚ್ಡ್ ಲಾಸ್ಟ್ ಟೈಮ್, ಅದು ಕೊನೆಯದಾಗಿ ಏನು ಮಾಡುತ್ತೆ, ಆ್ಯಂಡ್ ಕ್ರೌಚ್ಡ್ ಲಾಸ್ಟ್ ಟೈಮ್ ಅಂತಂದರೆ ಕೊನೆಯ ಸಲ ಶಬ್ದವಿಲ್ಲದೆ ಏನು ಮಾಡಿತು ಅಂತಂದರೆ ಅದು ತೆವಳ್ಕೊಂಡು ಹೋಯಿತು, ಅಥವಾ ಅದು ಏನು ಮಾಡಿತು, ಮುದುರಿಕೊಂಡು ಕುಳಿತಿತ್ತು. ಲಾಸ್ಟ್ ಟೈಮ್ ನಾಯ್ಸ್ಲೆಸ್ ಆ್ಯಂಡ್ ಪ್ಯಾಟಲ್, ನಾಯ್ಸ್ಲೆಸ್ ಅಂತಂದರೆ ಶಬ್ದ ಮಾಡದೆ ಕೂತ್ಕೊಂಡಿತ್ತದು, ಮುದುರಿಕೊಂಡು ಮಾರಕವಾಗಿ ಕೂತ್ಕೊಂಡಿತ್ತು. ಟಿಲ್ ಸಡನ್ಲಿ ಡೆತ್ ಲೀಪ್ಡ್ ಆನ್ ದಿ ಬ್ಯೂಟಿಫುಲ್ ವೈಲ್ಡ್ ಡೀರ್ ಆ್ಯಸ್ ಇಟ್ ಡ್ರ್ಯಾಂಕ್ ಅಂತ ಹೇಳ್ತಾರೆ. ಟಿಲ್ ಸಡನ್ಲಿ ಅಂದರೆ ಒಮ್ಮೆಗೆಲೆ, ಡೆತ್ ಲೀಪ್ಡ್ ಸಾವು ಎರಗಿ ಬಿಟ್ಟಿತು ಅಂತ, ಸಾವು ಏನು ಮಾಡಿತು, ಅಲ್ಲಿ ನೀರನ್ನು ಕುಡಿತಿರ್ತಕ್ಕಂತಹ ಜಿಂಕೆಯ ಮೇಲೆ ಎರಗಿತು. ಅಂದರೆ ಹುಲಿ ಏನು ಮಾಡಿತು, ತನ್ನ ಬೇಟೆಯನ್ನು ಅಟ್ಟಾಡಿಸಿಕೊಂಡು ಹೋಯಿತು ಅಥವಾ ಅದರ ಮೇಲೆ ಎರಗಿತು ಅಂತ ಅರ್ಥವನ್ನು ಕೊಡುತ್ತೆ. ಡೆತ್ ಲೀಫ್ಡ್ ಆನ್ ದ ಬ್ಯೂಟಿಫುಲ್ ವೈಲ್ಡ್ ಡೀರ್, ಬ್ಯೂಟಿಫುಲ್ ಅಂದರೆ ಸುಂದರವಾಗಿರ್ತಕ್ಕಂತಹ ಆ ಕಾಡು ಜಿಂಕೆಯ ಮೇಲೆ ಹುಲಿ ಎರಗಿತು. ಆ್ಯಸ್ ಇಟ್ ಡ್ರ್ಯಾಂಕ್ ಅಂತಂದರೆ ಅದು ನೀರು ಕುಡಿತಿರ್ಬೇಕಾದ್ರೆ. ಮುಂದೆ ಹೇಳ್ತಾರೆ ಅನ್ಸಸ್ಪೆಕ್ಟಿಂಗ್ ಫ್ರಮ್ ದಿ ಗ್ರೇಟ್ ಫೂಲ್. ಅನ್ಸಸ್ಪೆಕ್ಟಿಂಗ್ ಫ್ರಮ್ ದಿ ಗ್ರೇಟ್ ಫೂಲ್ ಅಂತಂದರೆ
ಇದು ಎಲ್ಲಿ ನೀರು ಕುಡಿತಾ ಇತ್ತು ಆ ಜಿಂಕೆ ಅಂದರೆ ದೊಡ್ಡ ಕೆರೆಯ ಬಳಿ ಏನೂ ಅನುಮಾನಿಸದೇ ಇರುವಾಗ. ಆ ಜಿಂಕೆ ಏನನ್ನೂ ಅನುಮಾನ ಮಾಡಿಕೊಳ್ಳದೆ ನೀರನ್ನು ಕುಡಿತಾ ಇತ್ತು. ಅನ್ಸಸ್ಪೆಕ್ಟಿಂಗ್ ಫ್ರಮ್ ದ ಗ್ರೇಟ್ ಫೂಲ್ ಇನ್ ದ ಫಾರೆಸ್ಟ್ ಕೂಲ್ನೆಸ್ ಆ್ಯಂಡ್ ಶ್ಯಾಡೋ. ಇನ್ ದಿ ಫಾರೆಸ್ಟ್ ಕೂಲ್ನೆಸ್ ಆ್ಯಂಡ್ ಶ್ಯಾಡೋ ಅಂತಂದರೆ ಕಾಡಿನ ತಂಪು ಮತ್ತು ನೆರಳಿನಲ್ಲಿ ಅದು ನೀರನ್ನು ಕುಡಿತಾ ಇತ್ತು. ಆ್ಯಂಡ್ ಇಟ್ ಫೇಲ್ ಆ್ಯಂಡ್ ಟರ್ನ್ ಡೆಡ್ ರಿಮೆಂಬರಿಂಗ್ ಇಟ್ಸ್ ಮೇಟ್. ಆ್ಯಂಡ್ ಇಟ್ ಫೆಲ್, ಅದು ಅಲ್ಲೇ ಬಿದ್ದಿತು ಅಂತ ಹೇಳ್ತಾರೆ. ಆ್ಯಂಡ್ ಟಾರ್ನ್, ಆ ಹುಲಿ ಅದನ್ನು ಹರಿದು ಬಿಟ್ಟಿತು. ಡೆಡ್ ರಿಮೆಂಬರಿಂಗ್ ಇಟ್ಸ್ ಮೇಟ್, ಆ ಜಿಂಕೆ ಅಲ್ಲೇ ಸತ್ತು ಹೋಯಿತು. ತನ್ನ ಒಂದು ಸ್ನೇಹಿತನನ್ನು, ತನ್ನ ಒಂದು ಜೊತೆಗಾರನನ್ನು ನೆನೆಯುತ್ತಾ ಅಲ್ಲೇ ಆ ಒಂದು ಜಿಂಕೆ ಹರಿದು ಬಿತ್ತು ಅಥವಾ ಸತ್ತು ಹೋಯಿತು ಅಂಥೇಳಿ. ಮತ್ತು ಅದು ಬಿದ್ದು ಹರಿದು ತನ್ನ ಸಂಗಾತಿಯನ್ನು ನೆನೆಸಿಕೊಂಡು ಸತ್ತಿತ್ತು ಅಂತ ಹೇಳ್ತಾರೆ. ಲೈಫ್ ಸೋಲ್ ಇನ್ ದಿ ಡೀಪ್ ವುಡ್ಲ್ಯಾಂಡ್. ಎಲ್ಲಿ ಸತ್ತಿತದು ಅಂತಂದರೆ ಇಲ್ಲಿ ಹೇಳ್ತಾರೆ ಲೈಫ್ ಸೋಲ್ ಇನ್ ದಿ ವುಡ್ಲ್ಯಾಂಡ್ ಅಂತಂದರೆ ಆಳವಾದ ಕಾಡಿನಲ್ಲಿ ಒಂಟಿಯಾಗಿ ಉಳಿದ ಅಂತಹ ಜಿಂಕೆ ಸತ್ತು ಹೋಯಿತು. ಡೆಸ್ಟ್ರಾಯ್ಡ್ ದಿ ಮೈಲ್ಡ್ ಹಾರ್ಮ್ಲೆಸ್ ಬ್ಯೂಟಿ ಬೈ ದಿ ಸ್ಟ್ರಾಂಗ್ ಕ್ರೂಯಲ್ ಬ್ಯೂಟಿ ಇನ್ ನೇಚರ್. ಡೆಸ್ಟ್ರಾಯ್ಡ್ ದ ಮೈಲ್ಡ್ ಹಾರ್ಮ್ಲೆಸ್, ಇಲ್ಲಿ ಜಿಂಕೆಯನ್ನು ಏನಂತ ಕರೀತಾ ಇದ್ದಾರೆ ಅಂತಂದರೆ ಡೆಸ್ಟ್ರಾಯ್ಡ್ ಅಂದರೆ ಯಾವುದು ಹುಲಿ ಬಂದು ಏನು ಮಾಡುತ್ತಂದರೆ ಇಲ್ಲಿ ಹಾರ್ಮ್ಲೆಸ್ ಆಗಿರ್ತಕ್ಕಂತಹ ಮೈಲ್ಡ್ ಆಗಿರ್ತಕ್ಕಂಥ ಯಾರಿಗೆ ತೊಂದರೆ ಕೊಡದೇ ಇರತಕ್ಕಂಥ ಜಿಂಕೆಯ ಮೇಲೆ ಅಥವಾ ಆ ಒಂದು ಸೌಂದರ್ಯದ ಮೇಲೆ, ಜಿಂಕೆ ಅಲ್ಲಿ ಸೌಂದರ್ಯದ ವಸ್ತು ಅಂತ ಇಲ್ಲಿ ಹೇಳಲಾಗ್ತಿದೆ. ವೈಲ್ಡ್ ಹಾರ್ಮ್ಲೆಸ್ ಬ್ಯೂಟಿ, ಅದು ಜಿಂಕೆ ಅಂತಕ್ಕಂಥದ್ದು ಯಾರಿಗೂ ಇನ್ನೊಬ್ಬರಿಗೆ ನೋವನ್ನುಂಟು ಮಾಡದೇ ಇರತಕ್ಕಂಥ ಒಂದು ಮೈಲ್ಡ್ ಆಗಿರ್ತಕ್ಕಂತಹ ಒಂದು ಬ್ಯೂಟಿ ಬೈ ದ ಸ್ಟ್ರಾಂಗ್ ಕ್ರೂಯಲ್ ಅಂದರೆ ಇಲ್ಲಿ ಯಾರಪ್ಪ ಅಂತಂದರೆ ಹುಲಿ. ಕ್ರೂಯಲ್ ಬ್ಯೂಟಿ ಅಂತ ಹೇಳ್ತಾರೆ ಅದನ್ನು ನಾವು. ಕ್ರೂರ ಒಂದು ಏನಪ್ಪ ಅಂತಂದರೆ ಸೌಂದರ್ಯ ಇನ್ ನೇಚರ್. ಹುಲಿಯ ಸೌಂದರ್ಯ ಅಂಥದ್ದು ಅಂದರೆ ಸ್ಟ್ರಾಂಗ್ ಮತ್ತು ಕ್ರೂಯಲ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಜಿಂಕೆಯ ಸೌಂದರ್ಯ ಅಂಥದ್ದಪ್ಪ ಅಂದರೆ ಮೈಲ್ಡ್ ಆ್ಯಂಡ್ ಹಾರ್ಮ್ಲೆಸ್ ಆಗಿರ್ತಕ್ಕಂಥ ಬ್ಯೂಟಿ ಅಂತ ಇಲ್ಲಿ ಕವಿ ವರ್ಣನೆ ಮಾಡಿದ್ದಾನೆ. ಬಟ್ ಅ ಡೇ ಮೇ ಯೆಟ್ ಕಮ್ ವ್ಯಾನ್ ದ ಟೈಗರ್ crouches and leaves no more in the dangerous heart of the forest. But ಆದರೆ a day may yet come, ಇಂಥ ಒಂದು ದಿನ ಬರಬಹುದು. when the tiger crouches, ಯಾವಾಗ ಒಂದು ಹುಲಿ ಏನು ಮಾಡಬಹುದು ಅಂತಂದರೆ ಮುದುರಿ ಕುಳಿತುಕೋಬಹುದು. ಆ್ಯಂಡ್ ಲೀವ್ಸ್ ನೋ ಮೋರ್ ಇನ್ ದ ಡೇಂಜರಸ್ ಹಾರ್ಟ್ ಆಫ್ ದ ಫಾರೆಸ್ಟ್, ಇಲ್ಲಿ ಒಂದು ಲೀವ್ಸ್ ಅಂದರೆ ಜಿಗಿದು ನೆಗೆಯೋದು. ನೋ ಮೋರ್ ಇನ್ ದ ಡೇಂಜರಸ್ ಅಂತಂದರೆ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಈ ಕಾಡಿನಲ್ಲಿರ್ತಕ್ಕಂಥ ಕಾಡಿನ ಹೃದಯ ಭಾಗದಲ್ಲಿ ಅದೊಂದು ಇಂಥ ಅಪಾಯವನ್ನು ಮಾಡೋದು ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕತ್ತಾರೆ. ಆ್ಯಸ್ ದ ಮ್ಯಾಮೋತ್ ಶೇಕ್ಸ್ ನೋ ಮೋರ್ ದ ಪ್ಲೇನ್ಸ್ ಆಫ್ ಏಷಿಯಾ. ಮ್ಯಾಮೋತ್ ಅಂತಕ್ಕಂಥ ಒಂದು ಪದ ಏನಿದೆ ಇದು ಅತ್ಯಂತ ದೊಡ್ಡ ಪ್ರಾಣಿ, ಕ್ರೂರ ಪ್ರಾಣಿ ಅನ್ನುವಂಥದ್ದನ್ನು ಹೇಳುತ್ತೆ. ಶೇಕ್ಸ್ ಅಂದರೆ ಅದು ಅಲಗಾಡಿಸ್ತಾ ಇತ್ತು ಇಲ್ಲಿಯವರೆಗೆ. ನೋ ಮೋರ್ ದ ಪ್ಲೇನ್ಸ್ ಆಫ್ ಏಷ್ಯಾ, ಇನ್ನು ಮುಂದೆ ಏಷ್ಯಾದ ಯಾವುದೇ ಒಂದು ಬಯಲುಗಳಲ್ಲಿ ಇಂಥದ್ದು ನಡೆಯಲ್ಲ. ಸ್ಟಿಲ್ ದೆನ್ ಶಾಲ್ ದ ಬ್ಯೂಟಿಫುಲ್ ವೈಲ್ಡ್ ಡೀರ್ ಡ್ರಿಂಕ್ ಫ್ರಮ್ ದ ಕೂಲ್ನೆಸ್ ಆಫ್ ಗ್ರೇಟ್ ಫೂಲ್ಸ್ ಇನ್ ದ ಲೀವ್ಸ್ ಶಾಡೋ. ದ ಮೈಟಿ ಫೆರಿಶ್ ಇನ್ ದೇರ್ ಮೈಟ್, ದ ಸ್ಯಾಲೈನ್ ಸರ್ವೈವ್ ದ ಸ್ಲೇಯರ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ಹೇಳಲಿಕ್ಕತ್ತಾರೆ ಅಂತಂದರೆ ದ ಕೂಲ್ನೆಸ್ ಆಫ್ ಗ್ರೇಟ್ ಫೂಲ್ಸ್. ಈಗ ಆ ಒಂದು ಕಾಡಿನಲ್ಲಿ ಹುಲಿಗಳೇ ಇಲ್ಲ, ಅಂತಹ ಸಮಯದಲ್ಲಿ ಜಿಂಕೆಗಳು ಏನು ಮಾಡ್ಬೋದು ಅಂತಂದರೆ ಸ್ಟಿಲ್ ದೆನ್ ಶಾಲ್ ದ ಬ್ಯೂಟಿಫುಲ್ ವೈಲ್ಡ್ ಡೀರ್ ಡ್ರಿಂಕ್ ಫ್ರಮ್ ದ ಕೂಲ್ನೆಸ್. ಡ್ರಿಂಕ್ ಅಂದರೆ ಕುಡಿಯೋದು ನೀರನ್ನು. ದ ಗ್ರೇಟ್ ಫೂಲ್ಸ್ ಅಂದರೆ ಆ ಒಂದು ದೊಡ್ಡ ಕೆರೆ ತೊರೆ ಇರ್ತಾವಲ್ಲ ಅಲ್ಲಿಂದ ನೀರು ಕುಡಿಯೋದು. ಇನ್ ದ ಲೀವ್ಸ್ ಶಾಡೋ, ಅದರ ಮೇಲೆ ಒಂದು ಲೀವ್ಸ್ ಎಲೆಗಳ ಒಂದು ನಿರಳಿರುತ್ತೆ. ದ ಮೈಟಿ ಪೆರಿಶ್ ಅಂದರೆ ಭಾಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ನಾಶಪಡಿಸುವಂಥ ಶಕ್ತಿ ಇರತಕ್ಕಂಥ ಹುಲಿ. ಇನ್ ದೇರ್ ಮೈಟ್ ದ ಸ್ಲೇನ್ ಸರ್ವೈವ್ ದ ಸ್ಲೇಯರ್, ಇಲ್ಲಿ ಅವು ಸರ್ವೈವ್ ಆಗ್ಬೋದು, ಬದುಕಿ ಉಳಿಬೋದು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.